ಅದೇನೋ ಕೆಂಪೇಗೌಡರು ವಂಶಾಸ್ತ್ರ ಅಂತಾರ ಇವರು ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಕ್ ಹೊರಟವ್ರೆ. ಈಗ ರಾಮನಗರ ಜಿಲ್ಲೆ ಹೆಸರನ್ನ ತೆಗೆದು ಅವತ್ತೇ ಯಾಕೆ ಮಾಡಲಿಲ್ಲ? ನಾನು ಅವತ್ತು ರಾಮನಗರ ಜಿಲ್ಲೆ ಘೋಷಣೆ ಮಾಡಿದಾಗ ಯಾಕೆ ವಿಧಾನಸಭೆಯಲ್ಲಿ ವಿರೋಧ ಮಾಡಲಿಲ್ಲ? ಯಾಕೆ ವಿಧಾನಸಭೆಯಲ್ಲಿ ಅವತ್ತು ವಿರೋಧ ಮಾಡಿಲ್ಲ? ಇವ್ರ ತಂದೆ ಏನ್ ಕನಕಪುರದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಾರಂತಲ್ಲ, ಎಲ್ಲ ಕಡೆ ಹಳ್ಳಿಗೆ ಕಡ್ಲೆಕಾಯಿ ಅಳಿಯಕ್ಕೆ ಹೋಗ್ತಾ ಇದ್ರ? ಅವ್ರು ಹೇಳೋರೆ ಮತ್ತೆ ಮೊನ್ನೆ ಭಾಷಣದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಿದ್ರು ಅಂತ. ಆಗ ಅವ್ರ ಅಂತ ವಂಶಸ್ತ್ರ ಅಂತಲ್ಲ. ಬಹುಶಃ ನಮ್ಮ ವಿಜಯನಗರದ ಕೃಷ್ಣದೇವರಾಯರು ಇಲ್ಲೇ ಬಂದು ಚಿನ್ನ ಕೊಂಡ್ಕೊಂಡು ಹೋಗ್ತಿದ್ರು ಅಂತ ಕಾಣಿಸ್ತದೆ ಕನಕಪುರದಲ್ಲಿ. ಬಹುಶಃ ಮಾತನಾಡಲಿಕ್ಕೂ ಒಂದು ಇತಿಮಿತಿ ಇರಬೇಕು. ಕನಕಪುರದ ಜನ ಹೇಳ್ತಾರೆ, ಒಂದ್ ನಿಮಿಷ ಅಣ್ಣ, ಕನಕಪುರದ ಜನ ಹೇಳ್ತಾರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಹೇಳಿ. ಬಹುಶಃ ಅವತ್ತು ವರದೇಗೌಡರು ಇವತ್ತು ನನ್ನ ಮುಂದೆ ಇಲ್ಲ. ವರದೇಗೌಡರು ನಮ್ಮನ್ನು ಅಗಲಿದ್ದಾರೆ. 1985 ಸಾತ್ನೂರಿನಲ್ಲಿ ದೇವೇಗೌಡರು ಚುನಾವಣೆಗೆ ನಿಂತಾಗ 17,000 ಮತಗಳ ಹಂತದಲ್ಲಿ ಗೆಲ್ಲಿಸಿದ್ರಿ ದೇವೇಗೌಡರನ್ನ. ಅವತ್ತು ಒಂದು ತಿಂಗಳುಗಳ ಕಾಲ ಹಳ್ಳಿ ಮೇಲೆ ನನಗೆ ರಾಜಕೀಯದ ಗಾಳಿಗಂತ ಗೊತ್ತಿರಲಿಲ್ಲ. ವೇದಿಕೆ ಮೇಲೆ ಒಂದು ನಿಮಿಷ ಮಾತಾಡತಕ್ಕಂತ ನನಗೆ ಅನುಭವವೂ ಇರಲಿಲ್ಲ. ಹಳ್ಳಿಗಳನ್ನು ನೋಡಿದ್ದೇನೆ ಸಾತ್ನೂರ್ನ 1985ರಲ್ಲಿ. ಹಲವಾರು ನಾಯಕರುಗಳನ್ನ ಇವತ್ತು ನೆನೆಸ್ಕೋಬಲ್ಲೆ. ದೇವೇಗೌಡರು ಹೊಳೆನರಸೀಪುರಲ್ಲಿ 2 ಕಡೆ ಗೆದ್ದಾಗ 1985ರಲ್ಲಿ ಅಲ್ಲಿಯ ಕಾರ್ಯಕರ್ತರು ವರದೇಗೌಡರು ಇಲ್ಲ ಇವತ್ತು ಕುಮಾರಸ್ವಾಮಿಯನ್ನು ನಿಲ್ಲಿಸಿ ಚುನಾವಣೆಗೆ ಅಂತ ಹೇಳಿ ಸಾತ್ನೂರಿನಲ್ಲಿ ಅವರೇನು ಒತ್ತಡ ಹಾಕಿದ್ರು. ಅವತ್ತೇನಾದರೂ ದೇವೇಗೌಡರು ತೀರ್ಮಾನ ಮಾಡಿ ನನಗೆ ಅವಕಾಶ ಕೊಟ್ಟಿದ್ರೆ 1985 ಸಾತ್ನೂರಿನಲ್ಲಿ ಇವರು ರಾಜಕೀಯವಾಗಿ ಎಲ್ಲಿ ಬೆಳೀತಿದ್ರು? ದೇವೇಗೌಡರು ಕೃಪಾ ಕಟಾಕ್ಷವೇ ಅವತ್ತಿನ ಜನತೆಯ ಪ್ರೀತಿ ಏನು ಅನ್ನೋದನ್ನು ನೋಡಿದ್ದೆ ನಾನು. ಅಲ್ಲಿಂದ ನನ್ನ ರಾಮನಗರ ಜಿಲ್ಲೆಯ ಸಂಬಂಧ ಪ್ರಾರಂಭ ಆಗಿರೋದು. ಕೇಳ್ತಾರೆ ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಏನು ಆಸ್ತಿ ಇತ್ತು ಹೇಳಬೇಕು ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಿದ್ದಾರೆ ನನ್ನ, ಇದೇ ನೆಲದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನನ್ನ ಆಸ್ತಿಯ ಬಗ್ಗೆ. ಯಾವ ಚಾಮುಂಡಿ ಬೆಟ್ಟಿಗೆ ಬರ್ತೀರೋ ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ? ವಿಧಾನಸೌಧಕ್ಕೆ ಕರೆದಿದ್ದೀರಿ, ಚರ್ಚೆ ಮಾಡಿದ್ದೇನೆ. ಏನು ವರಿ ಮಾಡಬೇಡಿ, ಎಲ್ಲದಕ್ಕೂ ತಯಾರಾಗಿರ್ತಕ್ಕಂಥವ್ನು ನಾನು.